ನಮಸ್ತೆ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ಟೊಯೋಟಾ ರುಮಿಯಾನ್ ಗಾಡಿದು. ನೀವು ನೋಡ್ಬೋದು ನೋಡಿ, ಟೊಯೋಟಾ ರುಮಿಯಾನ್ ಗಾಡಿದು ಕಂಪ್ನಿ ಫಿಟೆಡ್ CNG ಟ್ಯಾಂಕು ಅಪ್ಗ್ರೇಡ್ದು. ಓಕೆನಾ, ನೀವು ಇಲ್ಲಿ ನೋಡ್ಬೋದು ಟ್ಯಾಂಕು ಅಪ್ಗ್ರೇಡ್ ಮಾಡಿರೋದು, ಅಂದರೆ ಕಂಪ್ನಿಯಿಂದ ಬಂದಿರೋಂಥ ಚಿಕ್ಕ ಟ್ಯಾಂಕನ್ನ ತೆಗೆದು ದೊಡ್ಡ ಟ್ಯಾಂಕ್ ಹಾಕಿರೋದು. ಓಕೆನಾ, ನೀವು ಇಲ್ಲಿ ನೋಡ್ಬೋದು ನೋಡಿ, ಇದು ಕಂಪ್ನಿಯಿಂದ ಬಂದಿರುವಂಥ ಚಿಕ್ಕ ಟ್ಯಾಂಕ್ ಇದು. ಓಕೆನಾ, ಇದನ್ನು ತೆಗೆದುಬಿಟ್ಟು ದೊಡ್ಡ ಟ್ಯಾಂಕ್ ಹಾಕಿದ್ದೀವಿ. ಒಳ್ಳೆ ಪ್ರೆಷರ್ ಇದ್ದರೆ 15 kgವರೆಗೂ ಗ್ಯಾಸ್ ಹೋಗುತ್ತೆ. ಈ ಕಂಪ್ನಿ ಫಿಟೆಡ್ ಟ್ಯಾಂಕಲ್ಲಿ 9 kg ಎಲ್ಲಿ ಫಿಲ್ ಆಗುತ್ತೆ ಅಂಥ ಜಾಗದಲ್ಲೇ 15 kg ಫಿಲ್ ಆಗುತ್ತೆ. ಆ ಪ್ರೆಷರಲ್ಲಿ ಕಂಪ್ನಿ ಫಿಟ್ಟಿಂಗ್ 9 kg ಫಿಲ್ ಆಗುವಂಥ ಪ್ರೆಷರ್ ಇದೆ ಅಂದರೆ ನಮ್ಮ ಟ್ಯಾಂಕಲ್ಲಿ 15 kg ಖಂಡಿತವಾಗ್ಲೂ ಫಿಲ್ ಆಗುತ್ತೆ. ಸರಿನಾ, ಅದರ ಡೀಟೇಲ್ಸು ನೀವು ಇಲ್ಲಿ ನೋಡ್ಬೋದು. ಸರ್ ಎಷ್ಟು kg ಹಿಡಿಯುತ್ತೆ ಇವಾಗ ನೋಡ್ಬೋದು. ಇಲ್ಲಿ ನೋಡಿ, ಇವತ್ತು ಹಿಡ್ಕೊಬಂದಿದ್ದು, ಬಟ್ ಇಲ್ಲಿ ಬರೀ 200 ಚಿಲ್ಲರೆ ಇತ್ತು ಅಷ್ಟೇ, 205 ಅಷ್ಟು. ಅದಕ್ಕೇ 14 ಹಿಡ್ದಿದೆ ನೋಡ್ಬೋದು. ಇಲ್ಲಿ ಅದೇ 220 230 ಇದ್ದರೆ 15 ಹಿಡಿಯುತ್ತೆ ನೋಡ್ಬೋದು. ಇಲ್ಲಿ ನೋಡಿ, ಆಮೇಲೆ ಬಂದ್ಬಿಟ್ಟು ಹೈಟ್ ಎಲ್ಲ ಎಷ್ಟು ಬರುತ್ತೆ ಏನು ಅದೆಲ್ಲ ನೀವು ನೋಡ್ಬೋದು. ಇಲ್ಲೇನೆ ನೋಡಿ, ಕಂಪ್ನಿ ಫಿಟ್ಟಿದ್ದು ಏನು ಹೈಟ್ ಬರುತ್ತೋ ಅದೇ ಹೈಟ್ಗೆ ಬರುತ್ತೆ. ಇಲ್ಲಿ ಬಾಕ್ಸ್ ಹಾಕ್ಬೇಕು, ಇನ್ನೂ ಇದಕ್ಕೆ ಬಾಕ್ಸ್ ಹಾಕ್ತೀವಿ. ಬಾಕ್ಸ್ ಹಾಕಿದ್ಮೇಲೆ ಕಂಪ್ನಿ ಫಿಟೆಡ್ ಥರನೇ ಸೇಮ್ ಎರಟಿಗೆದಲ್ಲಿ ಬರುತ್ತಲ್ಲ ಅದೇ ಥರ ಬರುತ್ತೆ. ಸರಿನಾ, ಗಾಡೀಲಿ ನೋಡ್ಬೋದು ನೀವು, ಯಾವುದೇ ಥರ ಡ್ಯಾಮೇಜಸ್ ಆಗಲಿ ಕ್ರಾಚಸ್ ಆಗಲಿ ಏನೂ ಬರೋದಿಲ್ಲ ನಿಮಗೆ. ನೋಡಿ, ಈ ಥರ ಏನೂ ಬರೋದಿಲ್ಲ, ಅಷ್ಟು ಕ್ಲೀನಾಗಿ ಮಾಡ್ಕೊಡ್ತೀವಿ. ನೋಡಿ, ಇದು ಕಂಪ್ನಿ ಫಿಟ್ಟಿಂಗ್ದು ಸೇಮ್ ಹೆಂಗಿದೆ ಅದೇ ಥರ ಇದೆ ನೋಡಿ, ಎಲ್ಲೂ ಡ್ಯಾಮೇಜ್ ಇಲ್ಲ. ಫಿಟ್ಟಿಂಗ್ ಎಲ್ಲ ಮಾಡಿ, ಲೀಕೇಜ್ ಎಲ್ಲ ಚೆಕ್ ಮಾಡಿ ಆಮೇಲೆ ಫೈನಲ್ ಮಾಡಿ ಗಾಡಿ ಕಳಿಸ್ಕೊಡ್ತೀವಿ. ಈ ಥರ ನಿಮ್ಮ ಗಾಡಿಗಳಿಗೂ ಅಷ್ಟೇ CNG ಟ್ಯಾಂಕ್ ಅಪ್ಗ್ರೇಡ್ ಮಾಡಬೇಕು ಅಥವಾ ಪೆಟ್ರೋಲ್ ಗಾಡಿಗೆ CNG ಹಾಕ್ಬೇಕಂತಂದರೆ ಖಂಡಿತವಾಗ್ಲೂ ಬನ್ನಿ. CNG ಪೆಟ್ರೋಲ್ ಗಾಡಿ ಇದ್ದರೆ CNG ಫಿಟ್ ಮಾಡಿಸ್ಕೊಳ್ಳಿ. ಆಲ್ರೆಡಿ CNG ಗಾಡಿ ಇದ್ದರೆ ಟ್ಯಾಂಕ್ನ ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ. ಇದು ಉಡುಪಿ ಗಾಡಿ, ಇದು K20 ಗೊತ್ತಲ್ಲ, ಬೆಂಗಳೂರಲ್ಲಿ ಓಡ್ತಿಲ್ಲ. ಇದು ಉಡುಪಿಯಲ್ಲೇ ಇರೋದು, ಟ್ಯಾಂಕ್ಗೆ ಅಂತೇಳಿ ಬಂದಿದೆ ಅಲ್ಲಿಂದನೂ. ಇವ್ರ ಗಾಡಿಗಳು ತುಂಬ ಗಾಡಿಗಳಿಗೆ ಹಾಕ್ಸ್ಕೊಂಡಿದ್ದಾರೆ. ಅದನ್ನೆಲ್ಲ ನೋಡೇ ಚೆನ್ನಾಗಿದೆ ಅಂತೇಳಿ ಬ್ರ್ಯಾಂಡ್ ನ್ಯೂ ಗಾಡಿ ರುಮಿಯಾನ್ ತೊಗೊಂಡು ಇದಕ್ಕೂ ಕೂಡ ಹಾಕ್ಸ್ಕೊಂಡಿದ್ದಾರೆ. ಹಂಗಾಗಿ ನೀವು ಅಷ್ಟೇ CNG ಹಾಕಿಸ್ಕೊಳ್ಳಿ. ನೀವು ಪದೇ ಕಸ್ಟಮರ್ನ ಇಳಿಸೋದು ತಪ್ಪುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಪೆಟ್ರೋಲ್ ಗಾಡಿ ಇದ್ದರೆ CNG ಬಗ್ಗೆ ಅಥವಾ ಟ್ಯಾಂಕ್ ಅಪ್ಗ್ರೇಡ್ ಮಾಡಬೇಕಂದ್ರೂ ನಾನು ತೋರಿಸಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಬ್ಯುಸಿ ಇದ್ದರೆ ನಾನು ವಾಟ್ಸಪ್ ಕೂಡ ಮಾಡಿ ಮಾಹಿತಿ ತೊಗೋಬೋದು. ಇದು ಮಹದೇವಪುರ ಒಂದು, ನಾಗರಬಾವಿ ಒಂದು. ಇದು ಬಂದ್ಬಿಟ್ಟು ಸ್ಟಾಕ್ ಇವತ್ತು ಮಹದೇವಪುರದಲ್ಲಿತ್ತು, ಹಂಗಾಗಿ ಇವರು ಮಹದೇವಪುರಕ್ಕೆ ಬಂದಿದ್ದಾರೆ ನೋಡ್ಬೋದು. ಇಲ್ಲಿ ಈ ಥರ ಕಾಂಟ್ಯಾಕ್ಟ್ ಡೀಟೇಲ್ಸು. ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೇನೇ CNG ಬಗ್ಗೆ ಮಾಹಿತಿ ಬೇಕಂತಂದ್ರು ಫೋನ್ ಮಾಡ್ಕೊಳ್ಳಿ, ಬನ್ನಿ ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ. ನಿಮಗೆ ವೆಯ್ಟ್ಲೆಸ್ ಟೈಪ್ 4 ಟ್ಯಾಂಕ್ ಬೇಕಂದ್ರೂ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ, ನೀವು ನೋಡ್ಬೋದು. ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ತೋರಿಸ್ತೀನಿ, ನೀವು ನೋಡ್ಬೋದು. ನೋಡಿ, ಇದು ಬಂದುಬಿಟ್ಟು ಟೈಪ್ 4 ಟ್ಯಾಂಕ್ ಬಾಕ್ಸ್ಗಳು ನೋಡಿ. ಈ ಥರ ಇಲ್ಲಿ ನೋಡಿ ಹೆಂಗೆ ತಗಲಾಕಿದ್ದೀವಿ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ನೋಡಿ, ಈ ಥರ ಟ್ಯಾಂಕು ತಗಲಾಕ್ಬೋದು, ಏನೂ ಇದಿಲ್ಲ, ಅಷ್ಟು ಭಾರ ಕಡಿಮೆ ಇರುತ್ತೆ. ಸರಿನಾ, ನೋಡಿ ಈ ಥರ ನೋಡಿ ಯಾವ ಥರ ತಗಲಾಕಿದ್ದೀವಿ. ಸೇಮ್ ಕೆಪಾಸಿಟಿ ಟ್ಯಾಂಕ್ ಆದರೆ 70 kg ಬರುತ್ತೆ. ಇದು ನೋಡಿ ಬರೀ 23 kg ವೆಯ್ಟ್. ಇಲ್ಲಿ ನೋಡಿ 23 kg. ಹಂಗೆ ಟೈಪ್ 4 ಟ್ಯಾಂಕ್ ಬೇಕಂದ್ರೂ ನೀವು ಎನ್ಕ್ವೈರಿ ಮಾಡಿ ನಿಮ್ಮ ಗಾಡಿಗೂ ಹಾಕಿಸ್ಕೋಬೋದು ನೀವು. ಸರಿನಾ, ಇದು ಬಂದ್ಬಿಟ್ಟು ಟ್ಯಾಂಕ್ ಅಪ್ಗ್ರೇಡ್ ಮಾಡಿರುವಂಥ ಡೀಟೇಲ್ಸ್ ಇದು. ಸರಿನಾ, ನೋಡ್ಬೋದು. ಇಲ್ಲಿ K20 ಉಡುಪಿ ಗಾಡಿ, ಹೈದ್ರಾಬಾದು, ಉಡುಪಿ ಎಲ್ಲ ಕಡೆಯಿಂದನೂ ಬಂದು ಟ್ಯಾಂಕ್ನ ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ದಾರೆ ನಮ್ಮ ಹತ್ರ. ನಾವು ಸುಮಾರು ಆಂಧ್ರ ವೀಡಿಯೋಗಳು ಕೂಡ ಹಾಕಿದ್ದೀವಿ, ನೀವು ನೋಡ್ಬೋದು ನಮ್ಮ ಚಾನಲಲ್ಲಿ. ಇದು CNG ಟ್ಯಾಂಕ್ ಅಪ್ಗ್ರೇಡ್ ವೀಡಿಯೋ. ಏನೇ ಮಾಹಿತಿ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ, ಫೋನ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್.